ಏನು ಬಾನು ಮುಷ್ತಾಕ್ ಅವ್ರನ್ನ ದಸರಾ ಆರಂಭೋತ್ಸವಕ್ಕೆ ಉದ್ಘಾಟಕರಾಗಿ ಕರೆದಿರುವುದು ಒಂದು ವಿಷಯ ಚರ್ಚೆ ಆಗಿದೆ. ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಈ ಚರ್ಚೆ ಆಗಿದರೆ ಈ ದೇಶದ ದೊಡ್ಡ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಲೇಖಕಿ, ಅಲ್ಪಸಂಖ್ಯಾತ ಲೇಖಕಿ, ಕನ್ನಡ ಭಾಷೆಗೆ ಪ್ರಪಂಚದ ಅತ್ಯುನ್ನತ ಒಂದು ಪ್ರಶಸ್ತಿಯನ್ನ ತಂದುಕೊಟ್ಟವರಿಗೆ ಕರ್ನಾಟಕ ಸರ್ಕಾರ ಗೌರವ ಕೊಡ್ತಿದೆ. ಆದರೆ ಅದೇ ನಿಟ್ಟಿನಲ್ಲಿ ಅವರ ವೈಯಕ್ತಿಕವಾದ ಆಸ್ತಿಕ ಮತ್ತು ನಾಸ್ತಿಕತೆಯನ್ನ ಪ್ರಶ್ನೆ ಮಾಡೋದಕ್ಕೆ ನೀವು ಯಾರು? ಏನ್ ಬಗಳ್ತಾ ಇದೆಯೋ ಶನಿ ಮುಂಡೆ. ಇದು ಬಾನು ಮುಷ್ತಾಕ್ ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ಬಾನು ಮುಷ್ತಾಕ್ ಅವರು ಆನ್ಸರ್ ಮಾಡಬೇಕು. ಇಂದಿನ ಚರ್ಚಾ ವಾಹಿನಿಗಳಲ್ಲಿ, ಟಿವಿ ಡಿಬೇಟ್ಗಳಲ್ಲಿ ನೀವು ಮಾತಾಡೋದಕ್ಕೆ ಯಾರು? ಆಸ್ತಿಕತೆ ಮತ್ತು ನಾಸ್ತಿಕತೆ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ಅವರ ವೈಯಕ್ತಿಕ ವಿಚಾರ. ಈಗ ಸರ್ಕಾರ ಅವರಿಗೆ ಅಧಿಕೃತವಾದ ಆಹ್ವಾನ ನೀಡಿದೆ, ಅದನ್ನ ಒಪ್ಪದು ಬಿಡೋದು ಬಾನು ಮುಷ್ತಾಕ್ ಮೇಡಮ್ ಅವ್ರದ್ದು. ನೀವು ಮಾತಾಡೋದ್ರಲ್ಲಿ ಏನ್ ಅರ್ಥ ಇದೆ? ಇದರಲ್ಲಿ ದಸರಾ ಉದ್ಘಾಟನೆ ಮಾಡಿದ್ಯಾರು? ಅವ್ರು ಯಾರು ಮಾಡಿದ್ರು? ಟಿಪ್ಪು ಸುಲ್ತಾನ್ ಮಾಡಿಲ್ಲ, ಹೈದರಾಲಿ ಮಾಡಿಲ್ಲ ಅಂದ್ರೆ ಯಾಕೆ? ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾದಾಗ ದಸರಾ ನಡೆದಿಲ್ವಾ? ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದಾಗ ಈ ಮಾತಾಡ್ತಿದಾರಲ್ಲ ಮತಾಂಧ್ರು, ಎಲ್ಲಿ ಕುಳಿತಿದ್ರು ಅವರು? ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ ನನ್ನ ಮಗನೇ, ನೀನೀ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣೋ. ಆಯ್ತು ಮೇಡಮ್, ಉತ್ತರ ಕೊಡೋಕ್ ಮುಂಚೆ ಮೇಡಮ್ ಅವ್ರು ಉತ್ತರ ಕೊಡೋಕ್ ಮುಂಚೆ ನೀವು ಟಿವಿ ಡಿಬೇಟ್ ಗಳಲ್ಲಿ ಚರ್ಚೆ ವಿಚಾರ ಹೇಳಿದ್ರಿ ಸರ್. ನಾವು ಕೇವಲ ನಿಮ್ಮ ಹಾಗೆ ಧರ್ಮವನ್ನ ನಂಬದವರು ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಈ ಸೆಕ್ಯುಲರಿಸಂ ತರಬೇಕು ಅನ್ನೋರಿಗೆ ಮಾತ್ರ ಟಿವಿ ನಡೆಸ್ತಿಲ್ಲ ಅಲ್ಲ ಸರ್. ಧರ್ಮದ ಬಗ್ಗೆ, ಧರ್ಮದ ಆಚರಣೆಗಳ ಬಗ್ಗೆ ನಂಬಿಕೆ ಇರುವವರಿಗೆ ಈ ಬಾನು ಮುಷ್ತಾಕ್ ಅವರನ್ನ ಕರೆದಿದ್ರಿಂದ ತಮ್ಮ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಅನ್ಕೊಂಡವ್ರಿಗೂ ಕೂಡ ನಾವು ಅವ್ರಿಗೂ ಸುದ್ದಿ ಪ್ರಸಾರ ಮಾಡ್ತಿದೀವಿ ಸರ್. ಹಾಗಾಗಿ ಚರ್ಚೆ ಮಿಕ್ಕಿದ ಉತ್ತರ ಮೇಡಮ್ ಕೊಡ್ತಾರೆ. ಎರಡು ವಿಷಯ ಅವ್ರು ಎತ್ತಿದ್ದಾರೆ. ನಾವ್ ಯಾರು ಅಂತ ಇದಾರೆ. ಈ ರಾಜ್ಯದ ಪ್ರಜೆಗಳು ಸ್ವಾಮಿ, ನಾವು ಈ ರಾಜ್ಯದ ನಾಗರಿಕರು. ನಾವೆಲ್ಲ ಸೇರಿ ವೋಟ್ ಹಾಕಿದ್ರೆ ಸರ್ಕಾರಗಳ ನಿರ್ಮಾಣ ಆಗೋದು. ನಾವ್ ಯಾರು ಅಂತ ಕೇಳಕ್ಕೆ ನೀವ್ಯಾರು? ಅಲ್ಲಪ್ಪ, ಭುವನೇಶ್ವರಿ ಅನ್ನೋಳು ಕನ್ನಡ ಮಾತೆ, ಅವಳ ಬಗ್ಗೆನೇ ಆಕ್ಷೇಪ ಇರೋರಿಗೆ ಹಿಂದೂ ಧಾರ್ಮಿಕ ದೇವಿಯಾದ ಚಾಮುಂಡೇಶ್ವರಿ ಅವ್ರ ಬಗ್ಗೆ ನಂಬಿಕೆ ಯಾವಾಗ ಬಂತು? ದಸರಾ ಉದ್ಘಾಟನೆಗೆ ಆಹ್ವಾನ ಬಂದ ಮೇಲೆ ಅಲ್ವಾ? ಅದಕ್ ಮುಂಚೆ ಇದ್ದಾಗಿರ್ಲಿಲ್ಲ. ಇದ್ದಿದ್ದ ಹೇಳಿರೋರಲ್ಲ. ನೀವ್ ಇನ್ನೊಂದು ವಿಷಯ ಹೇಳಿದ್ರಿ, ಸರ್ ಮಿರ್ಜಾ ಇಸ್ಮಾಯಿಲ್ ಅಲ್ವಾ, ಅವ್ರು ದಿವಾನ್ರು. ಅವ್ರು ಚಾಮುಂಡೇಶ್ವರಿಗೆ ಮೆರವಣಿಗೆ ಆಗ್ಬಾರ್ದು, ನನಗ್ ನಂಬಿಕೆ ಇಲ್ಲ, ನನಗೆ ಅರ್ಶನಾ ಕುಂಕುಮದಲ್ಲಿ ನಂಬಿಕೆ ಇಲ್ಲ ಅಂತ ಮಿರ್ಜಾ ಇಸ್ಮಾಯಿಲ್ ಅವ್ರು ಎಲ್ಲಾದ್ರೂ ಹೇಳ್ಕೊಂಡಿರೋದು ಕೇಳಿದೀರಾ ನೀವು? ಇಲ್ಲ ಅಲ್ವಾ? ಮೂರನೇದು ಯಾರು? ನಾಡೋಜ ಬಗ್ಗೆ ಹೇಳಿದ್ರು, ನಿಸಾರ್ ಅಹಮದ್ ಬಗ್ಗೆ. ನಿಸಾರ್ ಅಹಮದ್ ಅವರ ಒಂದು ಕವನದ ಸಾಲಿ ಯಾವ್ದಾದ್ರು ಹೇಳಿ ನೋಡೋಣ. ಅವ್ರನ್ನ ಉಲ್ಲೇಖ ಮಾಡಿರೋದ್ರಿಂದ ಜೋಗದ ಸಿರಿ ಹೇಳಿ ಮುಂದಕ್ಕೆ. ನಿತ್ಯೋತ್ಸವ ಕವಿ ಜೋಗದ ಸಿರಿ ಬೆಳಕಿನಲ್ಲಿ ಹೇಳಿ ಮುಂದಕ್ಕೆ ಹೇಳಿ. 2 ಸಾಲ ಹೇಳಿ. ಜೋಗದ ಸಿರಿನೇ 2 ಸಾಲ ಹೇಳಿ. ಕನ್ನಡದ ಆರಾಧಕರಲ್ವಾ ನೀವು? 2 ಸಾಲ ಹೇಳಿ. ಹೇಳ್ರಿ, ನಾವು ಮಾತಾಡಕ್ಕೆ ಬಂದಿದೀವಿ, ಹಾಡು ಹೇಳೋದಕ್ಕೆ ಬಂದಿಲ್ಲ. ಹಾಡು ಹೇಳ್ಬೇಡ್ರಿ, ನಿತ್ಯೋತ್ಸವ ಕವಿಗಳ ಹಾಡಕ್ ಬಂದಿದ್ದೀನ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯೇ ತೆನೆ ಬಲುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ಮುಂದಕ್ಕೆ ಹೇಳಿ. ನಿತ್ಯೋತ್ಸವ ಆದ್ಮೇಲೆ ಪದ ಯಾವ್ದು ಸರ್? ಹೇಳ್ರಿ. ಅದು ತಾಯಿ ಅನ್ನೋ ಪದ ಹೇಳಕ್ಕೆ ಏನ್ ಸಂಕೋಚ? ಹೇಳ್ರಿ. ತಾಯಿ ನಿತ್ಯೋತ್ಸವ. ನಿಸಾರ್ ಅಹಮದ್ ಅವರು ಕನ್ನಡಾಂಬಿಯನ್ನ ತಾಯಿ ಅಂತ ಒಪ್ಪಿದ್ದಾರೆ, ಬಾನು ಮುಷ್ತಾಕ್ ಅವರು ಒಪ್ಪಿಲ್ಲ ಅಷ್ಟೇ ಸರ್. ಭುವನೇಶ್ವರಿಯನ್ನ ತಾಯಿ ಅಂತ ಬಾನು ಮುಷ್ತಾಕ್ ಅವರು ಒಪ್ಪಿದ್ರ ಇಲ್ವಾ? ಅದು ಅವರ ಧರ್ಮದ ವಿಚಾರ, ಅವರ ವೈಯಕ್ತಿಕ ವಿಚಾರ. ಈಗ ಚಾಮುಂಡೇಶ್ವರಿ ಕೂಡ ಹಿಂದೂಗಳ ವೈಯಕ್ತಿಕ ವಿಚಾರ, ಧರ್ಮದ ವಿಚಾರ ಹೌದು. ಈಗ ಅವರು ಅಧಿಕೃತವಾಗಿ ಸ್ವೀಕರಿಸಿ ತಾಯಿ ಚಾಮುಂಡೇಶ್ವರಿ ಮೇಲೆ ನನಗೆ ನಂಬಿಕೆ ಇದೆ, ಅವರ ಅನುಗ್ರಹದಿಂದನೇ ನಾವು ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ ಅಂತ. ಇದ್ರಲ್ಲಿ ಅನುಕೂಲ ಸಿಂಧುತ್ವ ಅಂತ ನಿಮಗೆ ಕಾಣಿಸ್ತಾ ಇಲ್ವಾ ಸರ್? ಯಾವಾಗ ದಸರಾಗೆ ಆಹ್ವಾನ ಬಂದಿರಲಿಲ್ಲ ಆಗ ನನ್ನ ಕನ್ನಡಾಂಬೆ ಅಂತ ಒಪ್ಲಿಕ್ಕೆ ಕಷ್ಟ. ಈಗ ದಸರಾಗೆ ಆಹ್ವಾನ ಸಿಕ್ಕಿದೆ, ಈಗ ನಾನು ಒಪ್ತೀನಿ. ಇದು ಅನುಕೂಲ ಸಿಂಧುತ್ವ ಅಂತ ನಿಮಗೆ ಅನಿಸ್ತಿಲ್ವಾ? ನಾನು ನಿಮ್ಮ ಅಭಿಪ್ರಾಯ ಕೇಳ್ತೀನಿ. ಅನುಕೂಲ ಸಿಂಧುತ್ವ ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಅವ್ರು ರಾಜಕಾರಣ ರಾಜಕಾರಣ ಮಾಡ್ಬೇಕಂತಾನೆ ಮಾಡಿದ್ದಾರೆ. ಯಾವಾಗ ಅಲ್ಲ, 2 ವಿಚಾರ. ಒಂದು, ಬಾನು ಮುಷ್ತಾಕ್ ಅವರು ರಾಜಕೀಯ ಮಾಡ್ತಾ ಇದಾರೆ ಅಂತ ಅವ್ರಂದ್ರು, ಅದು ಅವರ ಅನಿಸಿಕೆ, ನಮ್ದಲ್ಲ. ಬಾನು ಮುಷ್ತಾಕ್ ಅವರು ತಮ್ಮ ಮಟ್ಟಿಗೆ ತನಗೆ ಯಾವ್ದು ಅನುಕೂಲನೋ ಅದನ್ನ ಹೇಳಿದ್ರು ಅಷ್ಟೇ. ಮುಂಚೆ ನಂಬಿಕೆ ಇರ್ಲಿಲ್ಲ, ಈ ಕರೆದ ಮೇಲೆ ನಂಬಿಕೆ ಅಂತ ಅವ್ರು ಹೇಳ್ತಾ ಇದಾರೆ. 2ನೇದು ಇವ್ರು ಹೇಳ್ತಾ ಇರೋದು, ಅವ್ರು ತಮ್ಮ ನಂಬಿಕೆನೆಲ್ಲ ಬದಿಗೊತ್ತಿ ಅವ್ರು ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ, ಯಾರಿಗೂ ಯಾವ ಉಪಕಾರನೂ ಮಾಡ್ತಾ ಇಲ್ಲ. ಅವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಬರೋ ಅಗತ್ಯ ಇಲ್ಲ. ಇರಿ,
ನಿಸಾರ್ ಅಹಮದ್ ಬಗ್ಗೆ ಮಾತಾಡಿದೀರಾ. ಇಬ್ರು ಒಂದು ಕವನಾನು ಓದ್ ಹಾಗೆ ನನಗೆ ಕಾಣಿಸ್ಲಿಲ್ಲ. ನಿತ್ಯೋತ್ಸವ ಕವನಾನೇ ನಿಮಗ್ ಗೊತ್ತಿಲ್ಲ. ಅವ್ರು ಇನ್ನೊಂದು ಕವನ ಬರೀತಾರೆ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ನಮ್ಮ ಅಂತ ಒಂದು ಕವನ ಬರೀತಾರೆ. ಗೊತ್ತಾ? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಗೊತ್ತಾ? ನಿಸಾರ್ ಅಹಮದ್ ಅವ್ರನ್ನ ಇವ್ರನ್ನ ದಯವಿಟ್ಟು ಹೋಲಿಕೆ ಮಾಡಿ ಮಾತಾಡಬೇಡಿ. ಒಬ್ಬ ಕವಿನೋ ಇನ್ನೊಬ್ಬ ರಚನಾಕಾರನೋ ಲೇಖಕಿನೋ ಹೋಲಿಕೆ ಮಾಡಬಾರ್ದು. ಒಬ್ಬ ಕಲಾವಿದರನ್ನ ಇನ್ನೊಬ್ಬರ ಕಲಾವಿದರ ಜೊತೆ ಹೋಲಿಕೆ ಮಾಡಬಾರ್ದು. ಎರಡನೇದು, ನಿಸಾರ್ ಅಹಮದ್ ಅವರ ನಂಬಿಕೆಗಳು, ಭಾವನೆಗಳು ಎಲ್ಲವೂ ಅವರ ಕವನಗಳಲ್ಲಿ ವ್ಯಕ್ತವಾಗಿವೆ. ಹಾಗಾಗಿ ದೇ ಆರ್ ನಾಟ್ ಕಂಪೇರಬಲ್ ಸರ್, ಸಾರಿ. ನಮ್ಮ ಹಳೆ ಕಾಲದಲ್ಲಿ ಮುಸ್ಲಿಮ್ಸ್ ರಾಜರುಗಳು ಬಂದು ಎಲ್ಲಾ ದೇವಸ್ಥಾನದಲ್ಲೂ ಹೊಡೆದಾಕಿದಾರ್ರಿ. ನಿಮ್ಗೆ ಗೊತ್ತಿದೆ ಎಷ್ಟು ನಮ್ಮ ವಿಜಯನಗರ ಸಾಮ್ರಾಜ್ಯ ಹಂಪೆಗೆ ಹೋದ್ರೆ ಎಷ್ಟು ಹಾಳು ಮಾಡಿದ್ದಾರೆ ಅಲ್ವಾ? ಹಾಳು ಮಾಡಿದ್ದಾರೆ. ಅದೇ ಈಗಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಒಂದು ಕಡೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲಾ ರಾಷ್ಟ್ರೀಯ ಅಂತ ಘೋಷಣೆ ಮಾಡೋದ್ರ ಮುಖಾಂತರ ಇಲ್ಲಿ ಧರ್ಮಸ್ಥಳಕ್ಕೆ SIT ಬಿಟ್ಟು ಅಪಪ್ರಚಾರ ಮಾಡಿ ಅವನ್ಯಾರ ನಾಸಿರ್ನ ಅಪಪ್ರಚಾರ ಮಾಡೋದ್ರ ಮುಖಾಂತರ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವರು ಈಗ ಧರ್ಮವನ್ನ ಹೊಡಿತಾ ಇದ್ದಾರೆ ಸರ್. ಬಟ್ ಇದೇ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದ ಆವರಣದಲ್ಲಿ ಭುವನೇಶ್ವರಿಯ ಸ್ಟ್ಯಾಚ್ಯೂ ಅನ್ನು ಕೂಡ ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆ ಕೂಡ ಮಾಡ್ತಿದ್ದಾರೆ. ಅದು ಅವ್ರವ್ರ ರಾಜಕೀಯಕ್ಕೆ ಸಂಬಂಧಪಟ್ಟಿರೋದು ಮಾಡ್ಲೇಬೇಕು, ಮಾಡ್ತಾ ಇದ್ದಾರೆ ಮೇಡಮ್. ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳನ್ನ ನಾಶ ಮಾಡ್ಲಿಕ್ಕೆ ಹೊರಟಿದೆ. ಒಂದ್ ಕಡೆಯಿಂದ ಹಿಂದೂಗಳಿಗೆ ಧಾರ್ಮಿಕತೆಗೆ ಧಕ್ಕೆ ತರ್ಲಿಕ್ಕೂ ಹೊರಟಿದೆ. ಕಾಂಗ್ರೆಸ್ನವ್ರು ಮುಸ್ಲಿಂ ಪಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಬರೀ ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ಸ್ ಅವರು ವಾಲೈಸ್ತಾರೆ, ನಮ್ ಕನ್ನಡದವ್ರನ್ನ ಹೀಯಾಳಿಸ್ತಾರೆ. ಹಿಂದೂ ಹೆಣ್ಮಕ್ಳಿಗೆ ಏನ್ ಮಾಡಿದಾರೆ ಇವರು? ಗ್ಯಾರಂಟಿ ಮಾಡಿದ್ರು, ನಮ್ಮನ್ನೆಲ್ಲ ಗ್ಯಾರಂಟಿ ಆಗಿ ಪರ್ಮನೆಂಟ್ ಆಗಿ ಅಡ ಇಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಸಟ್ಟಿ ಇವ್ರ ಕೆಳಗಡೆ ಇಳ್ದಾಗ ಪ್ರಪಂಚದ ಆಡಳಿತ ಈಗ ಅವ್ರು ಹೇಳಿದ್ರಲ್ಲ, ಅಯ್ಯೋ ಇಂದು ಮೇಡಮ್ಗೆ ತುಂಬಾ ಅವಮಾನ ಮಾಡ್ತಾ ಇದ್ರು. ಅವಮಾನ ಮಾಡ್ತಾ ಇಲ್ಲಪ್ಪ, ಅವರು ನಮ್ಗೆ ನಮ್ ಕರ್ನಾಟಕ ಇದಕ್ಕೆ ಅವಮಾನ ಮಾಡ್ತಿರೋದು. ಇಲ್ಲಿ ಅನ್ನ, ಇಲ್ಲಿ ಬಟ್ಟೆ, ಇಲ್ಲಿ ನೀರು, ಇಲ್ಲಿ ಹುಟ್ಟು ಬೆಳೆದು ನಮ್ಮ ಕರ್ನಾಟಕ ಭುವನೇಶ್ವರಿಗೆ ಅವಮಾನ ಮಾಡ್ತಿರೋದು ಅವರು. ನೋಡಿ, ಕುಂಕುಮ ಇಟ್ಕೊಳ್ತಾ ಇರ್ಬೋದು, ಅವಾಗ ಯಾಕಪ್ಪ ಅವರೆಲ್ಲ ಮಾತಾಡ್ಬೇಕಾಗಿತ್ತು? ಯಾಕೆ ಮಾತಾಡ್ಬೇಕಾಗಿತ್ತು? ದಸರಾ ಉದ್ಘಾಟನೆ ಕರೆದಿರೋ ಹೊತ್ತಿಗೆ ಮಾತಾಡ್ತಾ ಇರೋದು. ಇವಾಗ ನಮ್ಗೇನ್ ಆಕ್ಷೇಪ ಅವ್ರ ಬಗ್ಗೆ? ನೀರು ಕುಡ್ದಿದೀನಿ ಅಂತ ಒಂದೇ ಒಂದ್ ಭಾವನೆ. ಈಗ ಅಲ್ಲಿಂದ ಅವಾಗ ಎಲ್ಲಿದ್ರಿ ಅಂತ ಕೇಳ್ತಾ ಇದಾರೆ. ಸಾಹಿತ್ಯ ಸಮ್ಮೇಳನದ ಟೈಮಲ್ಲಿ ನಾವ್ಯಾಕೆ ಮಾತಾಡ್ಬೇಕಾಗಿತ್ತು? ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ರು. ದಸರಾಗ ಅವ್ರು ಬರ್ತಾ ಇರೋ ಹೊತ್ತಿಗೆ ಇದೆಲ್ಲ ಉದ್ಭವ ಆಗಿರೋದು. ಇದೇ ಆರ್ಗ್ಯುಮೆಂಟ್ ರೀ ನಿಮ್ದು. ಬಾನು ಮುಷ್ತಾಕ್ ಅವರು 2023 ಹೇಳಿದ್ದು ಅವರ ವೈಯಕ್ತಿಕ ಅಭಿಪ್ರಾಯ, ಜೊತೆಗೆ ಅವರ ಸಮುದಾಯ ಅನುಭವಿಸಿದ ಶೋಷಣೆ, ಅವರ ಪ್ರಕಾರ ಅವರ ಸಮುದಾಯ ಅನುಭವಿಸಿದ ಶೋಷಣೆಯ ಅಭಿವ್ಯಕ್ತಿ. ಆದ್ರೆ ಈಗ ಸರ್ಕಾರ ಕೊಟ್ಟಿರುವ ಆಹ್ವಾನವನ್ನು ಪುರಸ್ಕರಿಸಿ ತಮ್ಮನ್ನ ತಾವು ಬದಲಾಯಿಸಿಕೊಂಡು ಬಂದಿದ್ದಾರೆ. ಈಗಲಾದ್ರೂ ಅವರನ್ನ ಒಳಗಾಗಿಸಿಕೊಳ್ಬಹುದಲ್ಲ, ನಮ್ಮವರಾಗಿಸಿಕೊಳ್ಬಹುದಲ್ವಾ? ಅವ್ರು ಎಲ್ಲಿ ಹೊರಗಿಟ್ಟಿದ್ದಾರೆ ಅಂತ ಆಕ್ಷೇಪಣೆ ಮಾಡ್ತಿದ್ರು. ಈಗ ಅವರನ್ನೂ ಕೂಡ ನಮ್ಮವರಲ್ಲಿ ಒಬ್ಬರನ್ನಾಗಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಆಕ್ಷೇಪ ಯಾಕೆ ಅಂತ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕೇಳಿದಿರಾ? ಕಲ್ಲಾಗು ಕಷ್ಟಗಳ ಮಳೆಯೇ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೂ ಒಂದಾಗೋ ಮಂಕುತಿಮ್ಮ ಅಂತ DVG ಹೇಳ್ಬಿಟ್ಟು ಹೊಟ್ಟೋದ್ರು. ಹಾಗಾಗಿ ಎಲ್ಲರಿಗೂ ಒಳಗೂ ಒಂದಾಗಿರೋ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ನಾವು ಮಾಡ್ತಾ ಇದೀವಿ. ನಮ್ಮನ್ನು ಹೊರಗಿಡ್ತಾ ಇದೀರಿ ಅಂತ ಹೇಳ್ತಾ ಇರೋರು ಅವರು.